ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೆಳೆಯರೇ, ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ 300 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿವೆ. ಇದೇ ರೀತಿ ನಿಮ್ಮ ರಾಯಲ್ ಸಿದ್ದು ಯೂಟ್ಯೂಬ್ ಚಾನಲನ್ನು ಪ್ರೀತಿ ಬೆಂಬಲದಿಂದ ಮುಂದುವರಿಸಿ. ನಾ ಹೇಳೋಕ್ಕೆ ಹೊರಟಿರೋದು ಶಿವನದ ತ್ರಿಶೂಲದ ಬಗ್ಗೆ. ಇದೇ ಥರ ಕಂಟೆಂಟ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶಿವನ ತ್ರಿಶೂಲವು ಹಿಂದೂ ಧರ್ಮದಲ್ಲಿ ಮಹತ್ವದ ಪವಿತ್ರ ಚಿಹ್ನೆಯಾಗಿದೆ. ತ್ರಿಶೂಲವು ಶಿವನ ಪ್ರಮುಖ ಆಯುಧವಾಗಿದ್ದು, ಅದು ಶಿವನ ಪ್ರಚಂಡ ಶಕ್ತಿಯನ್ನು ಹಾಗೂ ತತ್ವಶಾಸ್ತ್ರವನ್ನು ಪ್ರತಿನಿಧಿಸುತ್ತದೆ. ಈ ತ್ರಿಶೂಲವು 3 ಮುಳ್ಳುಳ್ಳ ಹತ್ತಿರದ ಕೆಂಪು ಮತ್ತು ಚಿನ್ನದ ತುದಿಯಿರುವ ಆಯುಧವಾಗಿದೆ. ಇದು ಶಿವನ ಕೈಯಲ್ಲಿ ಸದಾ ಅಲಂಕರಿಸುವುದನ್ನು ನಾವು ವಿವಿಧ ಮೂರ್ತಿಗಳಲ್ಲಿ ಕಾಣಬಹುದು. ತ್ರಿಶೂಲದ ಆಕಾರ ಮತ್ತು ಅದನರ್ಥ. ತ್ರಿಶೂಲವು 3 ತುದಿಗಳನ್ನು ಹೊಂದಿರುವ ಭಯಾನಕ ಆಯುಧವಾಗಿದೆ. ಈ 3 ತುದಿಗಳು ಭೌತಿಕ, ಮಾನಸಿಕ, ಆಧ್ಯಾತ್ಮಿಕ ಪತನೆಯ ಪ್ರತಿರೂಪವಾಗಿದೆ. ಮತ್ತೊಂದು ಅರ್ಥದಲ್ಲಿ ಇದು ಸ್ವತಃ ರಂಜಸ್ ಮತ್ತು ತಮಸ್ ಗುಣಗಳನ್ನು ಸಂಕೇತಿಸುತ್ತದೆ. ತ್ರಿಶೂಲದ ಗುಣವು ಜಗತ್ತಿನ ತತ್ವಶಾಸ್ತ್ರಗಳನ್ನು ಪ್ರತಿನಿಧಿಸುವುದು. ಸತ್ವ ಶುದ್ಧತೆ ಮತ್ತು ಜ್ಞಾನ, ರಜಸ್ ಚಾಲನೆ ಮತ್ತು ಉತ್ಸಾಹ, ತಮಸ್ ಆಲಸ್ಯ ಮತ್ತು ಅಜ್ಞಾನ. ಶಿವನ ತ್ರಿಶೂಲವನ್ನು ಹಿಡಿದಿರುವುದು ಈ 3 ಗುಣಗಳ ಮೇಲೆ ಆತನ ನಿಯಂತ್ರಣವನ್ನು ತೋರಿಸುತ್ತದೆ. ಅದು ದೇವರ ಮಹಾಶಕ್ತಿಯ ಸಂಕೇತವಾಗಿದೆ. ತ್ರಿಶೂಲದ ಪೌರಾಣಿಕ ಕಥೆಗಳು. ಹಿಂದೂ ಪುರಾಣಗಳಲ್ಲಿ ತ್ರಿಶೂಲಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳಿವೆ. ಶಿವನು ತನ್ನ ಈ ಶಕ್ತಿಯುಧವನ್ನು ಶಕ್ತಿಯ ಸಂಕೇತವಾಗಿ ಬಳಸಿದ ಕಥೆಗಳು ಬಹಳ ಪ್ರಸಿದ್ಧವಾಗಿವೆ. ತ್ರಿಪುರಾಸುರನ ಸಂಹಾರ. ತ್ರಿಪುರಾಸುರನಿಗೆ ಶಿವನಿಂದ ವಧೆ ಆಗಬೇಕಾಗಿತ್ತು. ಈ ರಾಕ್ಷಸನು 3 ಅಸುರ ರಾಜ್ಯಗಳನ್ನು ನಿರ್ಮಿಸಿದ. ಅವನ್ನು ನಾಶ ಮಾಡಲು ಶಿವನು ತನ್ನ ತ್ರಿಶೂಲವನ್ನು ಉಪಯೋಗಿಸಿ ಅವನನ್ನು ಸಂಹರಿಸಿದ. ಇದರಿಂದ ತ್ರಿಶೂಲವು ಅಸುರ ಶಕ್ತಿಯ ವಿರುದ್ಧದ ರಕ್ಷಣಾ ಆಯುಧ ಎಂಬ ಸಂಕೇತವಾಗಿ ಪರಿಗಣಿಸಿದೆ. ಗಂಗೆಯ ಆಮಂತ್ರಣ. ಭಗೀರಥನ ಪ್ರಾರ್ಥನೆಯು ಪ್ರಕಾರ ಗಂಗೆಯನ್ನು ಭೂಮಿಗೆ ತರಲು ಶಿವನು ಸಹಾಯ ಮಾಡಿದನು. ಆದರೆ ಗಂಗೆಯ ಆಘಾತದಿಂದ ಭೂಮಿಯ ನಾಶವಾಗದಂತೆ ಮಾಡಲು ಶಿವನು ತನ್ನ ಜಡೆಯಲ್ಲಿ ಅವಳನ್ನು ಹಿಡಿದು ಬಳಿಕ ಆಕೆಯನ್ನು ನಿಧಾನವಾಗಿ ಹೊರಹಾಕಿದನು. ಈ ಸಮಯದಲ್ಲಿ ತ್ರಿಶೂಲವು ನದಿಯು ಹರಿವು ಸ್ಥಿರತೆಯ ಸಂಕೇತವಾಗಿ ಹೊರಹೊಮ್ಮಿತು. ಕಾಮದಹನ. ಶಿವನು ತಪಸ್ಸಿನಲ್ಲಿ ಮಗ್ನನಾದಾಗ ದೇವತೆಗಳು ಕಾಮದೇವನನ್ನು ಕಳಿಸಿ ಶಿವನನ್ನು ಅಲಂಕರಿಸಲು ಪ್ರಯತ್ನಿಸಿದರು. ಆದರೆ ಶಿವನು ಕೋಪಗೊಂಡು ತನ್ನ ತ್ರಿಶೂಲದಿಂದ ಕಾಮಧೇನನ್ನು ಭಸ್ಮಗೊಳಿಸಿದನು. ಇದರಿಂದ ತ್ರಿಶೂಲವು ವಿಕಾರಗಳ ನಿವಾರಣೆ ಮತ್ತು ಸ್ವಯಂ ಸಂಕೇತ ಆಗಿದೆ. ತ್ರಿಶೂಲದ ಆಧ್ಯಾತ್ಮಿಕ ಅರ್ಥ. ತ್ರಿಶೂಲವು ಕೇವಲ ಆಯುಧವಷ್ಟೇ ಅಲ್ಲ, ಅದು ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕವೂ ಆಗಿದೆ. ತ್ರಿಶೂಲದ 3 ತುದಿಗಳು ಮಾನವನ ಜೀವಿತದ 3 ದೊಡ್ಡ ಸಂಕಟಗಳನ್ನು ಸೂಚಿಸುತ್ತದೆ. ಶಾರೀರಿಕ ದುಃಖ, ದೇಹದ ನೋವು ಮತ್ತು ಕಷ್ಟಗಳು. ಮಾನಸಿಕ ದುಃಖ, ಮನಸ್ಸಿನ ಭಯ ಮತ್ತು ಆತಂಕ, ಒತ್ತಡ.
ಆಧ್ಯಾತ್ಮಿಕ ದುಃಖ, ಜೀವನ ಆತ್ಮನ ಮೂಢನಂಬಿಕೆ, ಅಜ್ಞಾನ ಮತ್ತು ಬಂಧನ. ಶಿವನ ತ್ರಿಶೂಲವನ್ನು ಹಿಡಿದಿರುವುದು ಈ ಮೂರು ನೋವುಗಳನ್ನು ಹತ್ತಿಕ್ಕುವ ಶಕ್ತಿಗಳನ್ನು ಹೊಂದಿರುವುದನ್ನು ತೋರಿಸುತ್ತದೆ. ತ್ರಿಶೂಲವು ಜ್ಞಾನ ಮತ್ತು ಶಕ್ತಿ ಮತ್ತು ತಪಸ್ಸಿನ ಸಂಕೇತವಾಗಿದೆ. ತ್ರಿಶೂಲ ಮತ್ತು ಶಕ್ತಿಯ ಸಂಪ್ರದಾಯ. ಶಕ್ತಿಯ ಉಪಾಸನೆಯಲ್ಲೂ ತ್ರಿಶೂಲ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ. ತ್ರಿಶೂಲವನ್ನು ಶಕ್ತಿ ದೇವತೆಗಳು, ವಿಶೇಷವಾಗಿ ದುರ್ಗಾ ಮತ್ತು ಕಾಳಿಯು ಸಹ ಹಿಡಿದಿರುವುದು ಕಾಣಬಹುದು. ಇದು ದುಷ್ಟ ಶಕ್ತಿಗಳನ್ನು ನಿರ್ಮೂಲನೆ ಮಾಡುವುದು ಮತ್ತು ಧರ್ಮವನ್ನು ಸ್ಥಾಪಿಸುವುದನ್ನು ಪ್ರತಿನಿಧಿಸುತ್ತದೆ. ತ್ರಿಶೂಲ ಧಾರಿಸುವ ಮಹತ್ವ. ನಾವು ಹಿಂದೂ ದೇವಾಲಯಗಳಲ್ಲಿ ತ್ರಿಶೂಲವನ್ನು ಪ್ರಮುಖವಾಗಿ ಕಾಣಬಹುದು. ಇದನ್ನು ಶಿವನ ಶಕ್ತಿಯ ಸಂಕೇತವಾಗಿ ಇಡುತ್ತಾರೆ. ಅನೇಕ ತಪಸ್ವಿಗಳು ತ್ರಿಶೂಲವನ್ನು ತಮ್ಮ ಬಾಹ್ಯಕಾಣವಾಗಿ ಸಹ ಧರಿಸುತ್ತಾರೆ. ಇದು ತಪಸ್ಸಿನ ಸಂಕೇತವಾಗಿದ್ದು ಭಯವನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿದೆ. ತ್ರಿಶೂಲದ ತತ್ವ, ನಾಶ ಮತ್ತು ಪುನರ್ನಿರ್ಮಾಣ. ತ್ರಿಶೂಲವು ಹಳೆಯದನ್ನು ನಾಶ ಮಾಡಿ ಹೊಸದನ್ನು ನಿರ್ಮಿಸುವ ಶಕ್ತಿಯನ್ನು ಹೊಂದಿದೆ. ಆಧ್ಯಾತ್ಮಿಕ ಮತ್ತು ಭೌತಿಕ ತತ್ವಗಳು. ತ್ರಿಶೂಲವು ಜ್ಞಾನ ಮತ್ತು ಭಕ್ತಿ ಮತ್ತು ವೈರಾಗ್ಯವನ್ನು ಪ್ರತಿನಿಧಿಸುತ್ತದೆ. ಮೋಕ್ಷ ಮತ್ತು ವಿಮೋಚನೆ. ತ್ರಿಶೂಲವು ಜ್ಞಾನವನ್ನು ತಂದು ಆತ್ಮದ ಮುಕ್ತಿಗೆ ಸಹಾಯ ಮಾಡುತ್ತದೆ. ತ್ರಿಶೂಲ ಮತ್ತು ಪೂಜೆ ಮತ್ತು ಮಹತ್ವ. ತ್ರಿಶೂಲವನ್ನು ಮಹಾಶಿವರಾತ್ರಿ ಮತ್ತು ವಿಶೇಷ ದಿನಗಳಲ್ಲಿ ಪೂಜಿಸಲಾಗುತ್ತದೆ. ಶಿವನಿಗೆ ಅರ್ಪಿಸುವ ಅಭಿಷೇಕದ ಸಂದರ್ಭದಲ್ಲಿಯೂ ತ್ರಿಶೂಲಕ್ಕೆ ಪೂಜೆ ಮಾಡಲಾಗುತ್ತದೆ. ಹಲವಾರು ಶೈವ ಪೀಠಗಳಲ್ಲಿ ಶಿವಲಿಂಗದ ಸಮೀಪದಲ್ಲಿ ತ್ರಿಶೂಲವನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ತ್ರಿಶೂಲ ಧಾರಿಸುವ ಮಹಾತ್ಮರು. ಹಿಂದೂ ಧರ್ಮದಲ್ಲಿ ಹಲವಾರು ಮಹಾತ್ಮರು ತ್ರಿಶೂಲವನ್ನು ಧರಿಸಿದ್ದಾರೆ. ತಪಸ್ವಿಗಳು, ಅಘೋರಿಗಳು ಇದನ್ನು ತಮ್ಮ ಶಕ್ತಿಯ ಸಂಕೇತವಾಗಿ ಬಳಸುತ್ತಾರೆ. ಇದು ಅವರ ತಪೋಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ. ತ್ರಿಶೂಲ ಮತ್ತು ಯೋಗ. ಯೋಗದಲ್ಲಿ ತ್ರಿಶೂಲವು ಶಕ್ತಿಯ ಮತ್ತು ಚಕ್ರಗಳ ಸಂಕೇತವಾಗಿದೆ. ಇದು ಕುಂಡಲಿನ ಶಕ್ತಿಯನ್ನು ಉತ್ತೇಜಿಸುತ್ತದೆ ಮತ್ತು ಜೀವಶಕ್ತಿಯನ್ನು ಸಮಾನವಾಗಿ ಹರಡುವಂತೆ ಮಾಡುತ್ತದೆ. ತ್ರಿಶೂಲ ಮತ್ತು ತಂತ್ರವಿದ್ಯೆ. ತತ್ವಶಾಸ್ತ್ರದಲ್ಲಿ ತ್ರಿಶೂಲವು ತ್ರಿಕೋನ ಶಕ್ತಿಯ ಸಂಕೇತವಾಗಿದೆ. ತ್ರಿಶೂಲವನ್ನು ಯಂತ್ರಗಳಲ್ಲಿ ಸಹ ಬಳಸಲಾಗುತ್ತದೆ. ಇದು ನಕಾರಾತ್ಮಕ ಶಕ್ತಿಗಳನ್ನು ಹಿಮ್ಮೆಟ್ಟಿಸುವ ಸಹಾಯ ಮಾಡುತ್ತದೆ. ತ್ರಿಶೂಲ ಮತ್ತು ಜಗತ್ತಿನ ಶಕ್ತಿ ಸಮತೋಲನ. ತ್ರಿಶೂಲವು ಸರ್ವಶಕ್ತಿಯ ಮತ್ತು ವಿಶ್ವದ ಸಮತೋಲನದ ಸಂಕೇತವಾಗಿದೆ. ಇದು ಕಲ್ಪನೆ ಮತ್ತು ನಿರ್ಮಾಣ ಮತ್ತು ನಾಶದ ತತ್ವಗಳನ್ನು ಒಳಗೊಂಡಿದೆ. ಇದರಿಂದ ಜಗತ್ತಿನಲ್ಲಿ
ಸಮತೋಲನವನ್ನು ಕಾಪಾಡುವುದು ಶಿವನ ಮಹತ್ಕಾರ್ಯ ಎಂಬ ನಂಬಿಕೆ ಇದೆ. ತ್ರಿಶೂಲದ ಆಧುನಿಕ ಪ್ರಭಾವ. ಇಂದಿನ ಯುಗದಲ್ಲಿಯೂ ತ್ರಿಶೂಲವು ದೊಡ್ಡ ಪ್ರಭಾವ ಬೀರುತ್ತದೆ. ಇದು ಹಿಂದೂ ಧರ್ಮದ ಪ್ರಮುಖ ಸಂಕೇತವಾಗಿದೆ. ಅನೇಕ ಪವಿತ್ರ ಸ್ಥಳಗಳಲ್ಲಿ ಪೂಜಿಸಲ್ಪಡುತ್ತದೆ. ತ್ರಿಶೂಲವು ಧರ್ಮ ಮತ್ತು ಶಕ್ತಿಯ ಅವಿಭಾಜ್ಯ ಭಾಗವಾಗಿದೆ. ತ್ರಿಶೂಲವು ಕೇವಲ ಶಿವನ ಆಯುಧವಲ್ಲ, ಅದು ಜ್ಞಾನ, ಶಕ್ತಿ, ಧರ್ಮದ ಪ್ರತೀಕವಾಗಿದೆ. ಇದು ದೇವಾಲಯಗಳಲ್ಲಿ ಮತ್ತು ಪೌರಾಣಿಕ ಕಥೆಗಳಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ತ್ರಿಶೂಲದ ಮಹಿಮೆ ಅಮೋಘವಾಗಿದ್ದು, ಜೀವನದ ಸಂಕಷ್ಟಗಳನ್ನು ನಿವಾರಿಸಿ ಶಾಂತಿಯ ತತ್ವವನ್ನು ಪ್ರತಿಪಾದಿಸುತ್ತದೆ. ಹರ ಹರ್ ಮಹಾದೇವ್.